ಈಗ ನಮ್ಮ ಕೆಲವು ಅಭಿಪ್ರಾಯಗಳನ್ನು ಕೊಟ್ಟಿದ್ರಿ. ನಾವು ಕರೆದಿರೋ ಉದ್ದೇಶ ಅನ್ನೋದನ್ನು ನಾನು ಪ್ರಾಸ್ತಾವಿಕ ಮಾತಾಡಿದ್ದೀನಿ. ಪಕ್ಷದಲ್ಲಿ ನಾವೇನು ಕೆಲಸ ಮಾಡಬೇಕು, ಸಂಘಟನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕು, ಉಪಯೋಗಿಸ್ಕೋಬೇಕು, ಪಕ್ಷನ ನಾವು ಇವತ್ತು ಉಪಯೋಗಿಸಿರ್ತಕ್ಕಂಥ ನಮ್ಮ ಕೆಲಸಗಳು ಆಗಬೇಕು, ಪಕ್ಷನೂ ಗೆಲ್ಲಿಸಬೇಕು ಅಂತ ನಮ್ಮ ಉದ್ದೇಶ ಅನ್ನೋದನ್ನು ಪ್ರಚಾರ ಮಾಡ್ಕೊಂಡು ಕಾಂಗ್ರೆಸ್ ಓಟ್ ಕೊಡೋಂಥದ್ದು. ಮುಂದೆ ಕೆಲಸ ಕಾರ್ಯಗಳಾಗ ನನಗೆ ನೇರವಾಗಿ ಮಾಡೋಕ್ಕಾಗಲಿಲ್ಲ. ನಾವು ಶಾಸಕರಿಗೂ ಒಂದು ಇದಕ್ಕೆ ಸೂಚನೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಮೊನ್ನೆ ಚರ್ಚೆ ಮಾಡಿದ್ದೀವಿ. ಹೆಂಗೆ ಅಂತಂದ್ರೆ, ಹಿಂದೆ ಬಂಗಾರಪ್ಪನವರು ಅವರು ಬೆಂಗಳೂರಿಗೆ ಇರ್ತಿರೋ, ಅವ್ರೇನು ಮಾಡೋರು, ಒಂದೊಂದು ಜಿಲ್ಲಾ ಪಂಚಾಯತಿಗೆ ಇಬ್ಬಿಬ್ರನ್ನ ನೇಮಿಸ್ತಿರು. ಪೊಲೀಸ್ ಸ್ಟೇಷನ್ ಆಫೀಸು, ತಹಸೀಲ್ದಾರ್ ಆಫೀಸ್ ಹತ್ರ ಫೋನ್ ಮುಗಿನ್ ಮಾಡ್ಬೇಕಾದ್ರೆ ಮಟ್ಟಬೇಕಾದ್ರೆ ಅಂತಂದ್ರೆ ನೇರವಾಗಿ ಅವ್ರು ಮಾಡ್ತಿರ್ಲಿಲ್ಲ. ಹಂಗೆ ನಾವು ಈಗ MLA ಅವ್ರಿಗೆ ಹೇಳ್ತೀವಿ, ನೀವು ನೇರವಾಗಿ ಫೋನ್ ತಗೊಳಕ್ಕಾಗಿಲ್ಲ ಸರ್, ಒಂದೊಂದು ಜಿಲ್ಲಾ ಪಂಚಾಯತಿಗೆ ಒಬ್ಬ ಮುಖಂಡ ನಿಮ್ಮ ಕೆಲಸನ ಅವ್ರು ಮಾಡ್ತಾರೆ. ಅದನ್ನ ಎಲ್ಲ ಅಧಿಕಾರಿಗಳಿಗೂ ಮಂದಟ್ ಮಾಡ್ಬಿಡಿ. ನೀವು ನೋಡಪ್ಪ, ಬಸವರಾಜಣ್ಣ ಅವ್ರು ಫೋನ್ ಮಾಡಿದ್ರೆ ನಾನು ಮಾಡ್ದಂಗೆ ನೀನು ಆ ಕೆಲಸ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಐಡಿಯಾನ ನಾವು MLA ಅವ್ರಿಗೆ ಕೊಡ್ಬೇಕು. ಅನುಕಂಪದಲ್ಲಿ 22,000 ಗೆದ್ರು, ಅದಾದ್ಮೇಲೆ 35,000 ಲೀಡರ್ ಗೆದ್ರು. ಕಾರಣ ಏನ? ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು. ಹಾಗಾಗಿ ನೀವು ದಯಮಾಡಿ ಎಲ್ಲರೂ ಅಷ್ಟೇ, ನಮ್ಮ ಸಮಾಜದವರು ಅಕ್ಕಪಕ್ಕದವರು ಎಲ್ಲರೂ ಹೇಳಿ ಹೆಚ್ಚಿನ ರೀತಿಯಲ್ಲಿ ಓಟ್ ಕೊಡ್ಸಕ್ಕೆ ಒಂದು ಗಮನ ಕೊಡಿ. ನಿಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಲ್ಲ ಅಂದಾಗ ನೀವು ಚುನಾವಣೆ ಬರೋದೇ ಇಲ್ವಾ? ಅಥವಾ ಮಧ್ಯದಲ್ಲೇ ಕೇಳಿ, ಚುನಾವಣೆ ಕಾಯಿಲೆಬೇಡಿ, ಯಾಕಪ್ಪ ಮಾಡಲಿಲ್ಲ, ಯಾಕಪ್ಪ ಫೋನ್ ಮಾಡಲಿಲ್ಲ ಅಂತ, ನಾವು ಫೋನ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡಿಲ್ಲ ಅಂತ ಮುಖಂಡರುಗಳು ಕೇಳಿ. ನೀವು ಡೈರೆಕ್ಟಾಗಿ MLA ಫೋನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಗಳಿಗೆ ಬಸವಣ್ಣವ್ರಿಗೆ ಮೈನಾಗಿ ನಮ್ಗೆ ದಿನಗಳೇದು ತಲೆಗೆ ಹುಚ್ಚಿಟ್ಕೊಬಿಟ್ಟಿವೆ. ಬರ್ಸಿ ಸೇರಿಸಿದ್ವಿ. ಈಗ ಈ ಫಂಡಲ್ಲಿ ರಿಲೀಸ್ ಆಗಿ ಬಂದ ತಕ್ಷಣ ಫಂಡ್ ಬರ್ತದೆ, ರಿಲೀಸ್ ಆಯ್ತದೆ ದಿನಗಳೇದು. ಆಯ್ತಾ? ಅವರಂದ್ರು MLA ಅವರಂದ್ರು ಏನಂತ, ಹಣ ಎಲ್ಲರೂ ಒಂದು ಕೊಡ್ಬೇಕಣ್ಣ ಸಮಾನವಾಗಿ, ಹಾಗಾಗಿ ಎಲ್ರಿಗೂ ಒಂದೊಂದು ಬ್ಯಾಚ್ ಹಾಕಿ ಕೊಡ್ತೀವಿ, ಅವರು ಕೆಲಸನ ಎಷ್ಟೆಷ್ಟು ದುಡ್ಡು ಆಯ್ತಾ ಅಷ್ಟು ಮಾಡ್ತಾರೆ ಅನ್ನೋ ಮಾತ ಹೇಳಿದ್ದಾರೆ ಯಾರು ಶಾಸಕರು. ಹಂಗಾಗಿ ನಾವೇನು ಅಂತಂದ್ರೆ, ಲಿಂಗಾಯತರು BJP ತೊಡೆದಾಕ್ಬೇಕು. BJPಯಿಂದ ಲಿಂಗಾಯತರಿಗೆ ಯಾವ ಅನುಕೂಲವಾಗಿಲ್ಲ. ನೀವು ತಿಳ್ಕೊಂಡಿರ್ಬೋದು, ಹೋಗಿ ನೀವು ಅಕ್ಕಪಕ್ಕದಲ್ಲಿ ಹೇಳಿ ಏನ್ ಮಾಡಿದ್ರಿ ಅಂತ ಕೇಳಿ. ಇವತ್ತು 27 ಕೋಟಿ ಕೆಲಸನ ಕಳಿಸ್ತಾರೆ ಜನರಲ್ ಬೀದಿಗಳಿಗೆ, ಲಿಂಗಾಯತ ಬೀದಿಗಳಿಗೆ ನಮ್ಮನೆ ಕೂರಿಸ್ಕೊಂಡು ಶಾಸಕರು ಕೆಲಸ ಮಾಡಿಸ್ಕೊಟ್ರು. ಎಲ್ಲ ಊರುಗಳಿಗೂ ಬುದ್ಧಿ ಪೂಜೆ ಮಾಡಿ ಆಮೇಲೆ ಒಂದಕ್ಕೆ 2.5 ಕೋಟಿ. ಬಿಜೆಪಿ MP ಆಯ್ತು, ಕರೆಕ್ಟ್. ಬಿಜೆಪಿ MP ಅಧಿಕಾರದಲ್ಲಿದ್ರು. ₹1 ಯಾವ ತರ ಹೋಗಿ ನೋಡಿದ್ಯಾ? ಮುಖಂಡ್ರೆ ಹೋಗಿ ನೋಡಿಲ್ಲ, ನೀವು ನಾವು ಹೋಗಿ ನೋಡೋದಿನ. ಧ್ರುವನಾರಾಯಣ ವಾರದಲ್ಲಿ 5 ದಿನ ಕೋಟೆಯಲ್ಲಿ ಇರ್ತಿದ್ರು. MP ಆಗಿದ್ರೆ ಅವ್ರು ಗೆದ್ದಿದ್ರೆ, ವಾರದಲ್ಲಿ 5 ದಿನ ಇನ್ನೂ ಎಷ್ಟು ಯಾವ ಜಾತಿ ಪತ್ರ ನೋಡಲಿಲ್ಲ. ಈಗ ನಮ್ಗಳಿಗೆ ಯಾವ್ದಾರು ಎಲ್ಲ ಮಠಗಳಿಗೂ ದುಡ್ಡು ಕೊಟ್ಟರು ಧ್ರುವನಾರಾಯಣ ಅವರು. ನಮ್ಮ ಇದ್ರಿಗೆ ಕಟಮನೆಗಳಲ್ಲಿ ನಮ್ಮಲ್ಲೇ ಒಂದು ಭವನ ಅಂತ ಹೇಳಿ ದೇವಸ್ಥಾನ ಮಾಡಬೇಕು ಸರ್ ಅಂದೆ ಅಂತ ಬರ್ತಕ್ಕಂಥ ಗ್ಯಾರಂಟಿಗಳು ಏನಪ್ಪ ಅಂತಂದರೆ, ಕೇಂದ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದಲ್ಲಿ ₹1,00,000 ಪ್ರತಿ ಮಹಿಳೆಯರ ಒಂದು ಅಕೌಂಟ್ಗೆ ಹಾಕುವಂಥದ್ದು, ಮತ್ತು ಸಂಪೂರ್ಣ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥದ್ದು, ಈ ಎಲ್ಲ ಒಂದು ಹಲವಾರು ಇನ್ನೂ ಕಾರ್ಯಕ್ರಮಗಳು ಇರೋದರಿಂದ, ಮತ್ತು ಈ ಗೊಬ್ಬರದ ರೇಟ್ಗಳು, ಮತ್ತು ಗ್ಯಾಸ್ ಬೆಲೆ, ಮತ್ತು ಪೆಟ್ರೋಲಿಯಂ ಬೆಲೆ ಎಲ್ಲನೂ ಇಳಿಸಿ ಈ ಬಡ ಮಧ್ಯಮ ಜನರಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನ ಬೆಂಬಲಿಸಿ, ಏನು ಇವತ್ತು BJP ಸರ್ಕಾರ ಕೇವಲ ಶ್ರೀಮಂತರ ಸರ್ಕಾರವಾಗಿ ಶ್ರೀಮಂತರಿಗೆ ಮಾತ್ರ ಅನುಕೂಲ ಮಾಡಿಕೊಡ್ತಕ್ಕಂಥ ಸರ್ಕಾರ ಇದೆ. ಇಲ್ಲಿ ಅದರಲ್ಲೂ ನಮ್ಮ HD ಕೋಟೆ ತಾಲೂಕಿನಲ್ಲಿ ವೀರಶೈವ ಸಮಾಜ ಬಡ ಮಧ್ಯಮ ವರ್ಗದ ತುಂಬ ಜನ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಇವತ್ತು BJP ಸರ್ಕಾರದ ಒಂದು ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಹೇಳಿ ಪಣ ತೊಟ್ಟು ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿ ತಮ್ಮ ಅನಿಸಿಕೆಗಳು ಹಂಚಿಕೊಂಡಿದ್ದಾರೆ. ಸರ್, ಈಗ ಶಾಸಕ ಅನಿಲ್ ಚಿಕ್ಕಮಾದ್ ಅವರು ನಿಮ್ಮ ಸಮಾಜವನ್ನು ವಿಶ್ವಾಸಕ್ಕೆ ತಗೊಳ್ತಾ ಇದ್ದಾರಾ? ಖಂಡಿತ ಸರ್. ವೀರಶೈವ ಸಮಾಜಕ್ಕೆ ಅವರು ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ನಮಗೆ ಅವಾಗ ಬರೀ ಕೇವಲ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಹೆಗ್ಗಡದನಕೋಟೆ ತಾಲೂಕಿನಲ್ಲಿ ವೀರಶೈವ ಸಮಾಜದ ಬೀದಿಗಳಿಗೆ ಸುಮಾರು 27 ಕೋಟಿಗಳಷ್ಟು ಹಣವನ್ನು ಹಾಕಿ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಬೋರ್ವೆಲ್ಗಳನ್ನ ನಮ್ಮ ವೀರಶೈವ ಸಮಾಜಕ್ಕೆ ಸುಮಾರು 20 ಬೋರ್ವೆಲ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಕಾರ್ಯಕರ್ತರುಗಳು ಮತ್ತು ಹಲವಾರು ಮಹಿಳೆಯರಿಗೆ ಮತ್ತು CDPO ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಾಲಗಳನ್ನ ಕೊಡಿಸಿದ್ದಾರೆ, ನೇರ ಸಾಲಗಳನ್ನ ಕೊಡಿಸಿದ್ದಾರೆ. ವೀರಶೈವ ಸಮಾಜನ ಬಹಳ ಗೌರವಯುತವಾಗಿ ತುಂಬ ಪ್ರೀತಿಯಿಂದ ಅವರು ನೋಡ್ಕೊಂಡಿದ್ದಾರೆ. ಹಾಗಾಗಿ ಅದರ ಒಂದು ಪರಿಣಾಮವಾಗಿ, ಅದರ ಒಂದು ಫಲವಾಗಿ ಇವತ್ತು ವೀರಶೈವ ಸಮಾಜ ಅವರಿಗೆ ಮತ್ತೆ ಅವರ ಕೈಯನ್ನು ಬಲಪಡಿಸಿ ಅವರು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಅವರು ನಮ್ಮ ಸಮಾಜ ಇವತ್ತು ಒಂದು ಸಮುದಾಯ ಭವನದಲ್ಲಿ ಕುಂತು ಮಾತಾಡೋಕ್ಕೆ ಸೇರಿದಂಥ ವೀರಶೈವ ಮಹಾಸಭಾ ಒಂದು ಕಾಂಗ್ರೆಸ್ ಪಕ್ಷದ ವೀರಶೈವರು ಸೇರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಕೆಲಸ ಕಾರ್ಯಗಳಾಗಿವೆ. ಕೆಲವು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಂಥ ಪಕ್ಷ ಆಗಿದೆ ನಮ್ಮದು. ಕೆಲವು ಗ್ಯಾರಂಟಿಗಳು ಕೊಟ್ಟಂಥ ಕೆಲವು ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸಿದೆ. ಇವತ್ತು ಮಹಿಳೆಯರಿಗೆ ಬಸ್ಸಿನ ಸೌಕರ್ಯ ಆಗ್ಬೋದು, ಫ್ರೀ ಓಡಾಟ ಮಾಡ್ಬೋದು, ಅಥವಾ ಇವರು ನಮ್ಮ
ಇನ್ನೊಂದು ವಿಚಾರಗಳಿಗೆ ಇನ್ನೂ ಗ್ಯಾರಂಟಿ ಕೊಟ್ಟಿದೆ. 5 ಗ್ಯಾರಂಟಿಗಳನ್ನ ಇವತ್ತು ನುಡಿದಂತೆ ನಡೆದಿವಿ. ಮತ್ತು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಾಕುವಂಥದ್ದು, ಅನ್ನಭಾಗ್ಯ ಯೋಜನೆ, ಹಣ ಹಾಕುವಂಥದ್ದು, ಮತ್ತು ಯುವ ನದಿ ಮುಖಂಡರುಗಳಿಗೆ ಇವೆಲ್ಲನೂ ಸಹ ಸಾಕಷ್ಟು ಕೊಟ್ಟಿದೆ. ಪ್ರತಿಯೊಬ್ಬ ಮಹಿಳೆ ಇವತ್ತು ಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇದು ಸಹಾಯ ಆಗಿದೆ. ಪ್ರತಿಯೊಂದು ಸಾಮಾಜಿಕ ನ್ಯಾಯವನ್ನು ಕೊಡೋಂಥ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಹೇಳಿದರೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಮಹದೇವಪ್ಪನವರು, ಅಭ್ಯರ್ಥಿಯವರ ತಂದೆ ಮಹದೇವಪ್ಪನವರು ಮೈಸೂರು ಜಿಲ್ಲೆಯಲ್ಲಿ ಯಾವುದು ಕರ್ನಾಟಕ ರಾಜ್ಯದಲ್ಲಿ ಅವರು PW ಮಿನಿಸ್ಟರ್ ಆಗಿದ್ದಾಗ ರಸ್ತೆ ರಾಜ ಅಂತ ಹೆಸರನ್ನು ಪಡೆದಂಥವ್ರು ಅವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಸ್ತೆಗಳು, ಹೈವೇ ರಸ್ತೆ ಆಗ್ಬೋದು, ಇನ್ನೊಂದಾಗ್ಬೋದು, ಪ್ರತಿಯೊಂದುಗಳನ್ನ ಅವರು ಇವತ್ತು ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡೆದಂಥವ್ರು. ಇವತ್ತು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಾರೆ, ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಅದೆಂದಿಷ್ಟು ಕೆಲಸಗಳು ನಮ್ಮ ಭಾಗದಲ್ಲಿ ಆಗ್ತವೆ. ಮತ್ತು ಅವ್ರ ಪುತ್ರನ ನಾವು ಗೆಲ್ಲಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಹುಮತವನ್ನು ಕೊಡಬೇಕು ಅಂತೇಳಿ ನಮ್ಮ ವೀರಶೈವ ಮುಖಂಡರುಗಳು ಇವತ್ತು ಪಕ್ಷ ಭೇದವನ್ನು ಮರೆತು ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ಬಹುಮತವನ್ನು ಗೆಲ್ಲಿಸೋಕ್ಕೆ ಇವತ್ತು ನಾವು ಒಂದು ಸಭೆ ಸೇರಿ ತೀರ್ಮಾನ ತಗೊಂಡಿದ್ದೀವಿ. ಹೆಗ್ಗಡದೇವನಕೋಟೆ ತಾಲೂಕಿನ ವೀರಶೈವ ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ಸರ್, ಇಡೀ ರಾಜ್ಯಾದ್ಯಂತ ಬಹುತೇಕವಾಗಿ ವೀರಶೈವ ಸಮಾಜ ಯಡಿಯೂರಪ್ಪನವರು ಹೇಳ್ಕೊಂಡ್ರೆ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ರಿ. ಈ ಭಾಗದಲ್ಲಿ ಯಾಕೆ ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ರಿ ನೀವು ಅಂತೇಳಿ? ನಮ್ಮ ಯುವ ಶಾಸಕರಾದಂಥ ನೆಚ್ಚಿನ ನಾಯಕರಾದಂಥ ಅನಿಲ್ ಚಿಕ್ಕಮಾದ್ರು ಅವರು ನಮ್ಮ ಸಮಾಜವನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಬೆಂಬಲಿಸ್ತಾ ಇದ್ದಾರೆ. ನಮಗೆ ಸಾಕಷ್ಟು ಕೆಲಸ ಮಾಡುತ್ತಾ ಇದ್ದಾರೆ, ಗೌರವಿಸ್ತಾರೆ. ನಮಗೆ ಪ್ರತಿಯೊಂದು ವೇದಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಆದಷ್ಟು ಕೆಲಸಗಾರಗಳನ್ನ ಮಾಡ್ತಾರೆ. ಜಾತಿ ಮತ ಭೇದವನ್ನು ಬಿಟ್ಟು ಹೊಂದಾಣಿಕೆ ಮಾಡ್ತಕ್ಕಂಥ ಶಾಸಕರಾಗಿದ್ದಾರೆ. ಅದರಿಂದ ನಮ್ಮ ತಾಲೂಕಲ್ಲಿ ಪ್ರತಿಯೊಬ್ಬ ವೀರಶೈವ ಮುಖಂಡರುಗಳು ಶಾಸಕರನ್ನು ಚಿಕ್ಕಮಾದವರಿಂದ ನಾವು ಜಾಸ್ತಿ ರೀತಿಯಾಗಿ ಇವತ್ತು ಅನಿಲ್ ಚಿಕ್ಕಮಾದವರಿಂದ ಬೆಂಬಲಿಸ್ತಾ ಇದ್ದೀವಿ. ಮಾತಾಡಿ ಸರ್. ನಾನು ಕಳೆದ 30 ವರ್ಷಗಳಿಂದ BJPಲಿ ಕೆಲಸ ಮಾಡ್ತಾ ಇದ್ದೆ. ಆದರೆ ನಮ್ಮ MLA ಸಾಹೇಬರು ಹೋದ ಟರ್ಮಲ್ಲಿ ನಮ್ಮೂರಿಗೆ 2,65,00,000 ಕೆಲಸನ ಮಾಡಿದ್ರು ಸರ್. ಯಾವುದೇ ಭಿನ್ನ ಭಾವ ಇಲ್ಲದೇ ಮಾಡಿದ್ರಿಂದ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ತುಂಬ ಅವರು ಉತ್ಸುಕರಾಗಿದ್ದಾರೆ. ಹಾಗಾಗಿ ಅವರ ನೇತೃತ್ವ ಸರ್ಕಾರನ ಇದು ಮಾಡಿ ನಾನು ಸಂತೋಷದಿಂದ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲೂ ಒಗ್ಗೂಡಿಸಿ ಖಂಡಿತವಾಗಿ ತಾಲೂಕಿಗೆ ಅತ್ಯಧಿಕ ಮತಗಳನ್ನು ಕೊಡಿಸೋಕ್ಕೆ ತುಂಬ ಶ್ರಮ ಪಡ್ತೀವಿ. ನೀವು ಬಿಜೆಪಿಯಿಂದ ನೀವು ಕಾಂಗ್ರೆಸ್ ಬಂದು ನಿಮ್ಮ ಜೊತೆ ಯಾರೆಲ್ಲ ಬರ್ಬೋದು? ಎಷ್ಟು ಜನ ಅಂದರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡೋಕ್ಕೆ ಯಾವ ರೀತಿ ಕೆಲಸ ಮಾಡ್ತೀವಿ? ನನ್ನ ಜೊತೆಯಲ್ಲಿ ಸರ್ ಈಗ ನಾನು ಮಾತುಕತೆ ಆಡಿದ್ದೀನಿ. ನನ್ನ ಜೊತೆಯಲ್ಲಿ ಒಂದು 25 ಮಂದಿ ಬೇರೆ ಪಕ್ಷಗಳಿಂದ ಬರ್ತಾರೆ ನಮ್ಮ ಸ್ನೇಹಿತರೆಲ್ಲ. ಎಲ್ಲ ಒಗ್ಗೂಡಿ ನಾವು ಖಂಡಿತವಾಗಿ ಅನಿಲ್ ಚಿಕ್ಕಮಗಳೂರಿಗೆ ಬೆಂಬಲ ಇದು ಮಾಡಿಸಿ ಸುನಿಲ್ ಬೋಸ್ ಅವರು ಗೆಲ್ಸೋಕ್ಕೆ ಒಂದು ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹತ್ರ ಬರ್ತಾ ಇದೆ. ನಿಮ್ಮ ವೀರಶೈವ ಸಮುದಾಯವನ್ನು ಒಗ್ಗಟ್ಟು ಮಾಡೋ ನಿಟ್ಟಿನಲ್ಲಿ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡೋ ನಿಟ್ಟಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ನೀವೆಲ್ಲ? ಹೌದು ಸರ್, ನಮ್ಮ HD ಕೋಟೆ ತಾಲೂಕು ವನಸರಿ ನಾಡು, ನಮ್ಮ ತಾಲೂಕಿನಲ್ಲಿ ಹೆಚ್ಚಿನದಾಗಿ ವೀರಶೈವ ಸಮಾಜ ಇರೋದ್ರಿಂದ ನಾವು ಕಳೆದ ಒಂದು 10-15-20 ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದಿದ್ರು ಸಹ ಈಗಿರೋಂಥ ಪ್ರಸ್ತುತ ನಮ್ಮ MLA ಅನಿಲ್ ಚಿಕ್ಕಮಾದವರು 10 ವರ್ಷಗಳಿಂದ ಅವ್ರ ತಂದೆ 5 ವರ್ಷ ಆಡಳಿತ ಮಾಡಿದ್ರು. ಇವತ್ತು ನಮ್ಮ MLA ಕತೆ ಏನಾಗಿದೆ ಅಂತ ಅಂದರೆ ಯಾವ ಸಮಾಜನೂ ಸಹ ವಿರೋಧ ಮಾಡ್ತಾನೆ ಭಾಳ ಪ್ರೀತಿ ವಿಶ್ವಾಸವಾಗಿ ಯಾವುದೇ ಕೆಲಸ ಆದರೂ ಸಹ ಅದನ್ನು ಯಾವುದೇ ದಲಿತ ಸಮಾಜ ಆಗ್ಬೋದು, ಲಿಂಗಾಯತ ಸಮಾಜ, ಒಕ್ಕಲಿಗ ಸಮಾಜ, ಆಲ್ ಸಮಾಜ ಆಗ್ಬೋದು, ಯಾವುದೇ ಸಮಾಜ ಅದನ್ನೊಂದು ಗೌರವಯುತ ನಡೆಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಭಾಗ್ಯಗಳ ಸರದಾರಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತಗೊಂಡಿರೋಂಥ ಪಟ್ಟನ ಇವತ್ತು ನಮ್ಮ ಮಾನ್ಯ ಶಾಸಕರು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ತಾಲೂಕಲ್ಲಿ ಭಾಗ್ಯಗಳದ್ದು ತುಂಬ ವರ್ಕೌಟ್ ಆಗಿದೆ. ನಮ್ಮ ಶಾಸಕರಿಗೆ ಯಾವುದೇ ರೀತಿಯಾದ ಕಳಂಕ ಬರೆದ ರೀತಿಯಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದವರು ಎಲ್ಲ ಬೂತ್ಗಳಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಎಲೆಕ್ಷನ್ 2 ಟರ್ಮಲ್ಲೂ ಸಹ ಅವ್ರಿಗೆ ಹೆಚ್ಚಿನ ಮತನ ಕೊಡಿಸಿದ್ದೀವಿ. ಈ ಸಾರಿ MP ಲೋಕಸಭೆ ಚುನಾವಣೆಯಲ್ಲಿ ಸುನೀಲ್ ಬೋಸ್ ಗೆಲ್ಸೋದಕ್ಕೆ ಇನ್ನೂ ಹೆಚ್ಚಿನದಾಗಿ ಪಣ ತೊಟ್ಟು ಎಲ್ಲ ಹೊಸದಾಗೂ ಸಹ ಅವರು ಪಕ್ಷಕ್ಕೆ ಬರ್ತಾಯಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಅದನ್ನು ನಾವು ಗೌರವಯುತವಾಗಿ ಅವ್ರನ್ನು ಬರಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳತ್ತ ನಾವು ಶಾಸಕರನ್ನ ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಾವು ಅಖಿಲ ಭಾರತ ವೀರಶೈವ ಸಮಾಜ ನಾವು ತುಂಬ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾವು ಅಂದರೆ ಈ ಸಭೆ ಮೂಲಕ ತಾಲೂಕಿನಲ್ಲಿ ಇಡೀ ವೀರಶೈವ ಸಮಾಜ ಕಾಂಗ್ರೆಸ್ನೊಂದಿಗಿದೆ ಅಂತ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಖಂಡಿತ ನಾವು ಅದನ್ನು ನಾವು ಬಸವ ಜಯಂತಿ ಕಾರ್ಯಕ್ರಮದಲ್ಲೇ ನಾವು ಕಾಂಗ್ರೆಸ್ಗೆ ವೀರಶೈವ ಸಮಾಜದವರು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಅದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಯಾರೇ ಬಂದರೂ ಸಹ ನಮ್ಮ ಸುನೀಲ್ ಬೋಸ್ ಇಲ್ಲಿಗೆ ಹೆಚ್ಚಿನದಾಗಿ ನಮ್ಮ ತಾಲೂಕಿನಲ್ಲಿ ಮತ ಕೊಡಿಸಿ ಗೆಲ್ಸೋಕ್ಕೆ ಪಣ ತೊಟ್ಟು ಇದು ಮಾಡ್ತೀವಿ. ಓಕೆ ಸರ್.